ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಕರ್ನಾಟಕದ ಬಯಲು ಸೀಮೆ ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಕೃಷಿ ನೀರಿನ ಸಮಸ್ಯೆ ಬಗೆಹರಿಸಲು ಕರ್ನಾಟಕ ರಾಜ್ಯ ಸರ್ಕಾರ ರೂಪಿಸಿದ ಎತ್ತಿನಹೊಳೆ ಯೋಜನೆ ದಶಕದ ಹಳೆಯ ಯೋಜನೆಯಾಗಿ ಪರಿವರ್ತನೆಯಾಗಿದೆ. ಯಾವಾಗ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಮುಗಿದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಯ ಜನರು, ರೈತರು ನೀರು ಪಡಿತಾರೋ ಯಾರಿಗೂ ಗೊತ್ತಿಲ್ಲ. 2027ರ ಮಾರ್ಚ್ ತಿಂಗಳ ಒಳಗೆ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ಅಂತ ಈಗ ಸಿಎಂ ಸಿದ್ದರಾಮಯ್ಯ ಹೊಸ ಡೆಡ್ಲೈನ್ ನೀಡಿದ್ದಾರೆ. ರಾಜ್ಯದಲ್ಲೇ ಯಾವುದೇ ನೀರಾವರಿ ಯೋಜನೆಯಾದರೂ ಕಾಲಮಿತಿಯಲ್ಲಿ ಪೂರ್ಣವಾಗೋದೇ ಇಲ್ಲ. ಇದರ ಸಾಲಿಗೆ ಎತ್ತಿನಹೊಳೆ ಏತ ನೀರಾವರಿ ಯೋಜನೆಯು ಸೇರ್ಪಡೆಯಾಗಿದೆ. ಕಳೆದ ವರ್ಷವೇ ಹಾಸನ ಜಿಲ್ಲೆಯ ಸಕಲೇಶಪುರ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎತ್ತಿನಹೊಳೆ ಯೋಜನೆಯನ್ನ ಉದ್ಘಾಟಿಸಲಾಯಿತು. ಮೊದಲ ಹಂತದಲ್ಲಿ ಚಿತ್ರದುರ್ಗದ ವಾಣಿವಿಲಾಸ ಸಾಗರ ಡ್ಯಾಂಗೆ ಎತ್ತಿನಹೊಳೆ ನೀರು ಹರಿಸ್ತೀವಿ ಅಂತ ಆಗ ಸರ್ಕಾರ ಹೇಳಿತ್ತು. ಈ ವರ್ಷದ ಮುಂಗಾರು ಶುರುವಾಗಿ 28 ದಿನವೇ ಕಳೆದಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಉತ್ತಮ ಮಳೆಯೂ ಆಗ್ತಿದೆ. ಎತ್ತಿನಹೊಳೆ ಯೋಜನೆಯಿಂದ ವಾಣಿವಿಲಾಸ ಸಾಗರ ಡ್ಯಾಂಗೆ ನೀರಂತೂ ಹರಿದಿಲ್ಲ. ಚಿತ್ರದುರ್ಗದ ಕೆರೆಗಳಿಗೂ ಎತ್ತಿನಹೊಳೆ ನೀರು ಹರಿದಿಲ್ಲ. ಎತ್ತಿನಹೊಳೆ ಯೋಜನೆಯಡಿ ವರ್ಷಕ್ಕೆ ಬರೋಬ್ಬರಿ 24 ಟಿಎಂಸಿ ನೀರು ಲಭ್ಯವಾಗುತ್ತೆ ಅಂತ ಪ್ರಾರಂಭದಲ್ಲಿ ಅಂದಾಜಿಸಲಾಗಿತ್ತು. 14 ಟಿಎಂಸಿ ನೀರನ್ನ ಕುಡಿಯುವ ಉದ್ದೇಶಕ್ಕೆ ಬಳಕೆ ಮಾಡಬೇಕು. 9.9 ಟಿಎಂಸಿ ನೀರನ್ನ ಕೆರೆಗಳಿಗೆ ನೀರು ತುಂಬಿಸಲು ಬಳಕೆ ಮಾಡಬೇಕು ಅಂತ ಸಮಗ್ರ ಯೋಜನಾ ವರದಿ ಸಿದ್ಧಪಡಿಸಲಾಗಿತ್ತು. ಬಯಲು ಸೀಮೆಯ 7 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಅನ್ನೋದು ಗುರಿ. 2025ರ ಹೊತ್ತಿಗೆ ಎತ್ತಿನಹೊಳೆ ಯೋಜನೆಯಿಂದ ಲಭ್ಯವಾಗೋದು 18 ಟಿಎಂಸಿ ಅಡಿ ನೀರು ಮಾತ್ರ ಅಂತ ಈಗ ವಾಸ್ತವದ ಅಂಕಿಅಂಶವನ್ನ ಸರ್ಕಾರ ಹೇಳ್ತಿದೆ. ಕಳೆದ 7-8 ವರ್ಷಗಳಿಂದ ಎತ್ತಿನಹೊಳೆಯಲ್ಲಿ ಲಭ್ಯವಾಗುವ ನೀರಿನ ಪ್ರಮಾಣದ ಬಗ್ಗೆ ಅಳತೆ ಮಾಡಲಾಗಿದೆ. ಇದರ ಆಧಾರದ ಮೇಲೆ ಎತ್ತಿನಹೊಳೆ ಹಾಗೂ ಬೇರೆ ಹೊಳೆಗಳಿಂದ ಲಭ್ಯವಾಗೋದು ವರ್ಷಕ್ಕೆ 18 ಟಿಎಂಸಿ ನೀರು ಎಂಬ ಅಂದಾಜನ್ನ ರಾಜ್ಯ ಸರ್ಕಾರ ಮಾಡಿದೆ. ಕೊರತೆಯಾಗೋ ನೀರನ್ನ ಪಶ್ಚಿಮ ಘಟ್ಟದ ಬೇರೆ ಹೊಳೆಗಳು, ಬೇರೆ ಮೂಲಗಳಿಂದ ಎತ್ತಿನಹೊಳೆಯ ಭಾಗಕ್ಕೆ ಹರಿಸಿ ಅಲ್ಲಿಂದ ಬಯಲು ಸೀಮೆ ಭಾಗಕ್ಕೆ ಪೈಪ್ಲೈನ್ ಗುರುತ್ವಾಕರ್ಷಣಾ ಶಕ್ತಿಯ ಮೂಲಕ ಹರಿಸಬೇಕೆಂದು ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ನಡೆಸಿದ ಉನ್ನತಾಧಿಕಾರಿಗಳು ಸಚಿವರ ಸಭೆಯಲ್ಲಿ ಯೋಜನೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಯೋಜನಾ ವೆಚ್ಚ ಕಳೆದ 11 ವರ್ಷದಲ್ಲಿ ಡಬಲ್ ಆಗಿದೆ. 2014ರ ಫೆಬ್ರವರಿ 17ರಂದು ಯೋಜನೆಯ ಒಟ್ಟಾರೆ ವೆಚ್ಚ 12,912 ಕೋಟಿ ರೂಪಾಯಿ ಅಂತ ವಿಶ್ವೇಶ್ವರಯ್ಯ ಜಲ ನಿಗಮದ ವೆಬ್ಸೈಟ್ನಲ್ಲಿ ಹೇಳಿದ್ದಾರೆ. ಇಂದಿಗೂ ಈ ಅಂಕಿಅಂಶ ವೆಬ್ಸೈಟ್ನಲ್ಲಿದೆ. 2025ರ ಹೊತ್ತಿಗೆ ಎತ್ತಿನಹೊಳೆ ಯೋಜನೆಯ ಒಟ್ಟಾರೆ ವೆಚ್ಚ 23,251 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದರ ಪೈಕಿ ಈಗಾಗಲೇ 17,147 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. 2012ರಲ್ಲಿ ಯೋಜನೆಯಲ್ಲಿ 8,323 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿತ್ತು. ವರ್ಷಗಳು ಕಳೆದಂತೆ ಸಿಮೆಂಟ್, ಕಬ್ಬಿಣ, ಉಕ್ಕು, ಕಾರ್ಮಿಕರ ಕೂಲಿ ಸೇರಿದಂತೆ ಎಲ್ಲವೂ ಏರಿಕೆಯಾಗಿರೋದ್ರಿಂದ ಯೋಜನಾ ವೆಚ್ಚ ಅಕ್ಷರಶಃ ಡಬಲ್ ಆಗಿದೆ. ಚೀನಾ, ಜಪಾನ್ ದೇಶಗಳಂತೆ ನಮ್ಮ ದೇಶದಲ್ಲಿ ಯಾವುದೇ ಯೋಜನೆಯಾಗಲಿ ಕಾಲಮಿತಿಯಲ್ಲಿ ಮುಗಿಯದೇ ಇರೋ ಕಾರಣದಿಂದ ಯೋಜನಾ ವೆಚ್ಚವು ಡಬಲ್ ಆಗೋದು ಸಾಮಾನ್ಯ ಎಂಬಂತೆ ಆಗಿದೆ. ಡಬಲ್ ವೆಚ್ಚ ಮಾಡಿ ಜನರಿಗೆ ಸಿಕ್ಕ ಫಲವೇನು ಎಂಬ ಪ್ರಶ್ನೆಗೆ ಸಿಗೋ ಉತ್ತರ ಶೂನ್ಯ ಎಂಬುದು ಮಾತ್ರ ನಿರಾಶಾದಾಯಕ. ಬಯಲು ಸೀಮೆಯ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದು. ಸಣ್ಣ ನೀರಾವರಿ ಇಲಾಖೆಯಡಿ ಇರುವ 527 ಕೆರೆಗಳನ್ನು 50% ನೀರು ತುಂಬಿಸಬೇಕು ಅಂತ ಎತ್ತಿನಹೊಳೆ ಯೋಜನೆಯಡಿ ಗುರಿ ಹಾಕಿಕೊಳ್ಳಲಾಗಿದೆ. 1ನೇ ಹಂತದಲ್ಲಿ ನದಿ ಪಾತ್ರದ 7 ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. 2ನೇ ಹಂತದ 33 ಕಾಮಗಾರಿಗಳಲ್ಲಿ 11 ಪೂರ್ಣಗೊಳಿಸಲಾಗಿದೆ. 16 ಕಿಲೋಮೀಟರ್ ಕಾಮಗಾರಿ ಪ್ರಾರಂಭಿಸಬೇಕಿದೆ. ಇದರ ಪೈಕಿ 6 ಎಕರೆ ಅರಣ್ಯ ಪ್ರದೇಶ ಹಾಗೂ 10 ಎಕರೆ ಸ್ವಾಧೀನ ಪ್ರಕ್ರಿಯೆ ಇನ್ನೂ ಬಾಕಿ ಇದೆ ಅಂತ ಶುಕ್ರವಾರ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಈಗ ಎತ್ತಿನಹೊಳೆ ಯೋಜನೆಗೆ ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಮಗಾರಿಯೇ ತಲೆನೋವಾಗಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಭೈರಗುಂಡ್ಲು ಬಳಿ ಸಮತೋಲನದ ಅಣೆಕಟ್ಟೆ ನಿರ್ಮಿಸುವ ಯೋಜನೆ ಇದೆ. ಆದರೆ
ಕೊರಟಗೆರೆ ತಾಲೂಕಿನ ರೈತರ ಭೂಮಿ ಡ್ಯಾಂ ನಿರ್ಮಾಣಕ್ಕೆ ಮುಳುಗಡೆಯಾಗುತ್ತೆ. ಇದರ ಜೊತೆಗೆ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಕೃಷಿ ಭೂಮಿ, ಗ್ರಾಮಗಳು ಡ್ಯಾಂ ನಿರ್ಮಾಣದಿಂದ ಮುಳುಗಡೆಯಾಗುತ್ತೆ. ರಾಜ್ಯ ಸರ್ಕಾರ ರೈತರ ಭೂಮಿ ಸ್ವಾಧೀನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರ ಭೂಮಿಗೆ ಹೆಚ್ಚಿನ ದರ, ಕೊರಟಗೆರೆ ತಾಲೂಕಿನ ರೈತರ ಭೂಮಿಗೆ ಕಡಿಮೆ ದರ ನಿಗದಿ ಮಾಡಿದ್ದೇ ಸಮಸ್ಯೆಗೆ ಕಾರಣವಾಗಿತ್ತು. 2018ರಲ್ಲಿ ಡಿಸಿಎಂ ಆಗಿದ್ದ ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಭೂ ಸ್ವಾಧೀನಕ್ಕೆ ತಮ್ಮ ಕ್ಷೇತ್ರದ ರೈತರಿಗೆ ಕಡಿಮೆ ರೇಟ್ ನೀಡೋದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದರಿಂದ ಸಮಸ್ಯೆ ಬಗೆಹರಿಯಲೇ ಇಲ್ಲ. ಭೈರಗೊಂಡ್ಲು ಬಳಿ ಡ್ಯಾಂ ನಿರ್ಮಾಣವಾಗಲೂ ಇಲ್ಲ. ಯೋಜನೆಯು ವೇಗವಾಗಿ ಮುಂದುವರಿಯಲೂ ಇಲ್ಲ. ಡಿಸಿಎಂ ಆಗಿದ್ದ ಪರಮೇಶ್ವರ್ ವೇಗವಾಗಿ ಯೋಜನೆ ಮುಂದುವರಿಸಲು ಒತ್ತು ನೀಡಲಿಲ್ಲ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೇರೆ ಯೋಜನೆಗಳು ವಿಳಂಬವಾದರೂ ಚಿಂತೆ ಇಲ್ಲ, ಆದರೆ ಎತ್ತಿನಹೊಳೆ ಯೋಜನೆಯನ್ನ ಆದ್ಯತೆ ಮೇಲೆ ಬೇಗ ಪೂರ್ಣಗೊಳಿಸಬೇಕು ಅಂತ ನಿರ್ದೇಶನ ನೀಡಿದ್ದಾರೆ. ಅದಕ್ಕೆ ಯೋಜನಾ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ಅಂತ ರಾಜ್ಯದ ಜಲಸಂಪನ್ಮೂಲ ಸಚಿವರೂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಾಜೆಕ್ಟ್ ಪೂರ್ಣಗೊಳಿಸಿ 2027ರ ಒಳಗೆ ಜನರಿಗೆ ನೀರು ಕೊಡಬೇಕು ಅಂತ ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ ಅಂತ ಡಿಸಿಎಂ ಡಿಕೆಶಿ ತಿಳಿಸಿದ್ದಾರೆ.